ನಮಸ್ಕಾರ. ಈ ದೇವಸ್ಥಾನಕ್ಕೆ ಕಾಲಿಟ್ಟರೆ ಸಾಕು, ಜನ್ಮ ಜನ್ಮದಲ್ಲೂ ಸಾಲುಗಳು ಆಗಲ್ಲ. ನಿಮ್ಮ ಕಣ್ಮುಂದೆನೇ ನಡೆಯುತ್ತೆ ಪವಾಡ. ಆ ಯಾವ ದೇವಸ್ಥಾನ ಅಂತ ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಜ್ಯೋತಿಷಿಯಾಗಿ ನಾನು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶಗಳು ಮಾಡ್ತಾ ಇರ್ತೀನಿ. ಹೋಗಿ ದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಂಡು ಒಳ್ಳೇದು ಮಾಡ್ಕೊಳ್ಳಿ. ನೋಡಿ, ಈ ಒಂದು ಕ್ಷೇತ್ರ ಬರೋದು ಚಿತ್ರದುರ್ಗದಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಎಚ್ ಡಿ ಪುರ, ಹೊರಕೆರೆ ದೇವರಪುರ ಅಂತ. ಚಿತ್ರದುರ್ಗದಿಂದ ಪ್ರೈವೇಟ್ ಬಸ್, ಖಾಸಗಿ ಬಸ್ಸುಗಳು ಹೋಗ್ತವೆ, ಗೌರ್ನಮೆಂಟ್ ಬಸ್ಸುಗಳು ಹೋಗ್ತವೆ. ಬಸ್ ಸ್ಟ್ಯಾಂಡಿಂದ ಚಿತ್ರದುರ್ಗದಿಂದ ಹೊಳಲ್ಕೆರೆಗೆ ಹೋಗ್ತಾ ಚಿತ್ರಹಳ್ಳಿ ಕ್ರಾಸ್, ಚಿತ್ರಹಳ್ಳಿ ಗೇಟ್ ಅಂತ ಬರುತ್ತೆ. ಅಲ್ಲಿಂದ ಒಳಗಡೆ 10 ಕಿಲೋಮೀಟರ್ ಆಗುತ್ತೆ. ಹೋಗಿ ಕ್ಷೇತ್ರಕ್ಕೆ ನಿಮ್ಮ ಒಂದು ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ರಿ. ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ಪ್ರತಿ ವರ್ಷ ಪುಬ್ಬ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರದ ದಿನ ವರ್ಷದಲ್ಲಿ ಒಂದು ಬಾರಿ ಬ್ರಹ್ಮರಥೋತ್ಸವ ಆಗುತ್ತೆ. ಆ ಬ್ರಹ್ಮರಥೋತ್ಸವ ದಿನ ಗರುಡ ಪಕ್ಷಿ, ನಿಜವಾಗ್ಲೂ ಗರುಡ ಪಕ್ಷಿ ಬಂದು 3 ಪ್ರದಕ್ಷಿಣೆ ಮಾಡಿದ್ರೇ ರಥ ಮುಂದಕ್ಕೆ ಹೋಗೋದು. ಅದನ್ನು ನೀವು ಕಣ್ಣಾರೆ ಕಣ್ಮುಂದೆ ಅಲ್ಲಿ ನೋಡ್ಬೋದು. ಇನ್ನು ಎರಡನೇದು ಅಂತಂದರೆ, ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ 3 ಹೆಜ್ಜೆಗಳಲ್ಲಿ ಬಂದು ನೆಲೆಸಿರೋ ಅಂಥ ಪುಣ್ಯಕ್ಷೇತ್ರ. ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಪಾದದ ಹೆಜ್ಜೆಯ ಗುರುತು ಆ ದೇವಸ್ಥಾನದಲ್ಲಿ ನೋಡ್ಬೋದು. ನೀವು ದೇವಸ್ಥಾನದಲ್ಲಿ ನೋಡ್ಬೋದು. ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ ಲಕ್ಷ್ಮೀ ನರಸಿಂಹಸ್ವಾಮಿಯಾಗಿ ಉತ್ತದ ಮಣ್ಣಿನಲ್ಲಿ ಉದ್ಭವ ಮೂರ್ತಿಯಾಗಿ ನೆಲೆಗೊಂಡಂಥ ಪುಣ್ಯಕ್ಷೇತ್ರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಎಚ್ ಡಿ ಪುರ, ಹೊರಕೆರೆ ದೇವರಪುರ, ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಇಲ್ಲಿ ಒಂದು ಕಲ್ಯಾಣಿ ಬರುತ್ತೆ. ದೇವಸ್ಥಾನದ ಪಕ್ಕ ಒಂದು ಕಲ್ಯಾಣಿ ಇದೆ, ನೋಡ್ಬೋದು ನೀವಲ್ಲಿ. ಕಲ್ಯಾಣಿ ಪಕ್ಕದಲ್ಲಿ ಒಂದು ರೋಡ್ ಹೋಗುತ್ತೆ, ಕರಿಕಲ್ ಬೆಟ್ಟ ಅಂತ ಕರೀತಾರೆ. ಅಲ್ಲಿಂದ ಒಂದು 2 ಕಿಲೋಮೀಟ್ರ್, 2-2.5 ಕಿಲೋಮೀಟ್ರ್ ಆಗುತ್ತೆ ಕರಿಕಲ್ ಬೆಟ್ಟ ಅಂತ. ಅಲ್ಲಿ ನೀವು ತಿರುಪತಿ ತಿಮ್ಮಪ್ಪ ಪಾದದ ಹೆಜ್ಜೆಯ ಮೊದಲನೇ ಗುರುತು, ಅಲ್ಲಿ ಪಾದದ ಹೆಜ್ಜೆಯ ಗುರುತು ನೀವು ನೋಡ್ಬೋದು, ಈಗಲೂ ಇದೆ ಅಲ್ಲಿ. ಇಲ್ಲೂ ಅಷ್ಟೇ, ಎಚ್ ಡಿ ಪುರದಲ್ಲೂ ಅಲ್ಲೂ ದೇವಸ್ಥಾನದಲ್ಲಿ ಪಾದದ ಹೆಜ್ಜೆಯ ಗುರುತು ನೋಡ್ಬೋದು ನೀವು. ತುಂಬ ಪವರ್ಫುಲ್ಲು ಕ್ಷೇತ್ರ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಉತ್ತದ ಮಣ್ಣಿನಲ್ಲಿ ಉದ್ಭವ ಮೂರ್ತಿಯಾಗಿ ನೆಲೆ ನಿಂತ ಅಂತ ಪುಣ್ಯಕ್ಷೇತ್ರ. ಸಾವಿರಾರು ವರ್ಷಗಳ ಇತಿಹಾಸ ಇದೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ. ಇದು ಚಿತ್ರದುರ್ಗದಿಂದ 30 ಕಿಲೋಮೀಟ್ರ್ ಆಗುತ್ತೆ. ಹೊಳಲ್ಕೆರೆಗೆ ಹೋಗ್ತಾ ಚಿತ್ರಹಳ್ಳಿ ಕ್ರಾಸ್, ಚಿತ್ರಹಳ್ಳಿ ಗೇಟ್ ಅಂತ ಬರುತ್ತೆ. ಅಲ್ಲಿಂದ 10 ಕಿಲೋಮೀಟ್ರ್. ಅಲ್ಲಿಂದ ವ್ಯಾನುಗಳು ಹೋಗ್ತವೆ, ಪ್ರೈವೇಟ್ ಬಸ್ಸುಗಳು ಹೋಗ್ತವೆ, ಗೌರ್ನಮೆಂಟ್ ಬಸ್ಸು ಇದ್ದಾವೆ. ಚಿತ್ರದುರ್ಗದಿಂದ ಗೌರ್ಮೆಂಟ್ ಬಸ್ಸು ಹೋಗುತ್ತೆ, ಪ್ರೈವೇಟ್ ಬಸ್ಸುಗಳು ಹೋಗುತ್ತೆ. ಇದು ಒಂದು ಮಾಹಿತಿ, ಇನ್ಫಾರ್ಮೇಷನ್ನು. ಯಾಕೆಂದರೆ ಜ್ಯೋತಿಷಿಯಾಗಿ ನಾವು 4 ಜನಕ್ಕೆ ಒಳ್ಳೇದು ಮಾಡೋದು ನಮ್ಮ ಡ್ಯೂಟಿ. ಮಾರ್ಗದರ್ಶನ ಮಾಡ್ತಾ, ಯಾರ್ಯಾರಿಗೆ ಹಣಕಾಸಿನ ಸಮಸ್ಯೆ ಇದೆ, ಸಾಲಬಾಧೆ ಸಮಸ್ಯೆಗಳಿದ್ದಾವೆ, ಹೋಗಿ ದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ತುಂಬ ಪವರ್ಫುಲ್ ಕ್ಷೇತ್ರ. ಸಾವಿರಾರು ವರ್ಷಗಳ ಇತಿಹಾಸ ಇದೆ ಇದಕ್ಕೆ. ಈ ಕ್ಷೇತ್ರ ನೋಡೋದಕ್ಕೆ 2 ಕಣ್ಣು ಸಾಲದು. ಆ ಟೆಂಪಲ್ ಒಳಗಡೆ ಹೋದ್ರೇ ಸಾಕು, ವಿಸ್ಮಯ ಪವಾಡ ರೀತಿ ಇದೆ. ಖಂಡಿತವಾಗ್ಲೂ ನೀವು ಒಳಗಡೆ ಕಾಲಿಡ್ತಿದ್ದಂಗೆ ಆಶ್ಚರ್ಯ ಪಡ್ತೀರಾ. ತುಂಬ ಪವರ್ಫುಲ್ ಟೆಂಪಲ್ಲು. ಹೋಗಿ ದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಮಂತ್ರದ ಮುಖಾಂತರ. ಓಂ ಲಕ್ಷ್ಮೀ ನರಸಿಂಹ ನಮಃ. ಓಂ
ಲಕ್ಷ್ಮೀ ನರಸಿಂಹ ನಮಃ ಅಂತ ಕೇಳ್ಕೊಳ್ಳಿ. ಯಾಕೆಂದರೆ ತುಂಬ ಪವರ್ಫುಲ್ ಟೆಂಪಲ್ ಅಂತಂದರೆ ಅದು ಎಂಥ ಕ್ಷೇತ್ರ ಅಂತಂದರೆ ಖಂಡಿತವಾಗ್ಲೂ ಆ, ನೀವಲ್ಲಿ ಆ ಕ್ಷೇತ್ರದಲ್ಲಿ ಹೋದಾಗ ಮಾತ್ರ ಗೊತ್ತಾಗುತ್ತೆ. ಆ, ಹಾಗಾಗಿ ಈ ಎಸ್ಪೆಷಲಿ ದುಡ್ಡಿನ ವಿಚಾರಕ್ಕೆ, ಹಣಕಾಸಿನ ವಿಚಾರಕ್ಕೆ, ಸಾಲಬಾಧೆ ವಿಚಾರಕ್ಕೆ ತುಂಬ ಪವರ್ಫುಲ್ ಕ್ಷೇತ್ರ ಅಂತಂದರು ಈ ಒಂದು ಭಾಳ ಪವರ್ಫುಲ್ ಕ್ಷೇತ್ರ. ಅಲ್ಲಿ ಹೋದಾಗ ನಿಮಗೆ ಗೊತ್ತಾಗುತ್ತೆ. ಆ? ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಇದು ನೋಡಿ, ಇದು ನೀವು ಯಾವತ್ತೇ ಹೋಗೋದಾದರೂ ಶನಿವಾರದ ದಿನ ಹೋಗಿ. ಶನಿವಾರದಂದು ಹೋಗಿ ಅಲ್ಲಿ ಶನಿವಾರದ ದಿನ ದೇವಸ್ಥಾನ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30, 2 ಗಂಟೆವರೆಗೂ ತೆಗ್ದಿರುತ್ತೆ. ಸಂಜೆ 5 ಗಂಟೆಯಿಂದ 8, 8:30ವರೆಗೂ ತೆಗ್ದಿರುತ್ತೆ. ಶನಿವಾರದ ದಿನ ಅಲ್ಲಿ ಆ, ಆ, ಒಂದು ಪ್ರಸಾದ ಸೇವನೆ ಇರುತ್ತೆ. ಅಲ್ಲೇ ದೇವಸ್ಥಾನದ ಹಿಂದ್ಗಡೆ ಬರುತ್ತೆ, ನೀವು ಪ್ರಸಾದ ಸೇವನೆ ಮಾಡ್ಬೋದು. ತುಂಬ ಒಂದು ಪವರ್ಫುಲ್ ಕ್ಷೇತ್ರ ಅಂದರೆ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಪಾದದ ಹೆಜ್ಜೆಯ ಗುರುತು ನೀವು ಅಲ್ಲಿ ನೋಡ್ಬೋದು, ಕಣ್ಣಾರೆ ವೀಕ್ಷಣೆ ಮಾಡ್ಬೋದು. ಕಲಿಯುಗದಲ್ಲಿ ದುಡ್ಡು ಕೊಡೋ ದೇವರು ಯಾರ್ರೀ? ಲಕ್ಷ್ಮೀನಾರಾಯಣ. ಹಾಗಾಗಿ ಹೆಚ್ಚಾಗಿ ಆರಾಧನೆ ಮಾಡ್ಕೊಳ್ಳಿ, ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ನಮಸ್ಕಾರ.